ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕೂಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲಾ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ಇದೇ ಹೋಟ್ಲಲ್ಲಿ ನಾವು ಉಳ್ಕೊಂಡಿದ್ದು. ಅಣ್ಣ ಒಳಗಡೆ ಟೀ ಮಾಡ್ತಾರೆ. ಬಾಯ್ ಬಾಯ್. ಅಣ್ಣಂಗೊಂದು ಬಾಯ್ ಹೇಳಿ ಮುಂದಕ್ಕೆ ಹೊರಡ್ತಾ ಇದ್ದೀವಿ ನಾವು. ಅಂದಹಾಗೆ ನನ್ನ ಹೆಸರು ಸುದರ್ಶನ್ ಸಂಚಾರಿ ಅಂತ. ನಾನು ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ ಮಟ್ಟ ಟ್ರಿಪ್ ಮಾಡ್ತಿದ್ದೀನಿ. ನೋಡ್ರಿ ನನ್ನ ಜೊತೆ ಭೈರವ ಇದ್ದಾನೆ, ಅವನಲ್ಲಿ ಟ್ರಾಲಿನಲ್ಲಿದ್ದಾನೆ. ಏಯ್ ಭೈರವ ಇದೆ ಅಪ್. ಎಲ್ಲರಿಗೊಂದು ಹಾಯ್ ಹೇಳ್ಬಿಡು. ಅವನು ಫುಲ್ ಚಳಿ ಆಗ್ತಿದೆ. ಒಳಗಡೆ ಇನ್ನೊಂದು ಬೆಡ್ ಅರೇಂಜ್ ಮಾಡ್ತೀನಿ ಇವತ್ತು, ಏನಾದರೂ ಮಾಡಿ ಬೆಡ್ ಅರೇಂಜ್ ಮಾಡಿಬಿಟ್ರೆ. ಅಲ್ಲ, ಆಲ್ರೆಡಿ ಅವನು ಫುಲ್ ಬೆಚ್ಚಗಿದೆ ಒಳಗೆ, ಯಾಕಂದರೆ ಎಲ್ಲೂ ಆಲ್ಮೋಸ್ಟ್ ಗಾಳಿ ಜಾಸ್ತಿ ಆಡಲ್ಲ. ಮತ್ತು ಕೆಳಗಡೆ ಫುಲ್ ದಪ್ಪ ಇರೋ ಇದು ಬೆಡ್ ಹಾಕಿದ್ದೀನಿ. ಯೂಶ್ವಲಿ ನಾಯಿಗಳೆಲ್ಲ ಹೇಗೆ ಅಂದರೆ ಅವು ಈ ಥರ ಬಾಡಿನ ಫುಲ್ ಸುಂಡ್ರಕೊಂಡು ಮಲ್ಕೊಂಡು ಅಂದರೆ ಹಿಂಗೆ ಅವಕ್ಕಲ್ಲೇ ಫುಲ್ ಚಳಿ ಎಲ್ಲ ಹೋಗುತ್ತೆ, ಹೀಟ್ ಜನ್ರೇಷನ್ ಆಗುತ್ತೆ. ಆದ್ರೂ ಕೆಳಗೊಂದು ಬೆಡ್ ಇದೆ, ಅದು ಇನ್ನೂ ಜಾಸ್ತಿ ಹೀಟ್ ಕೊಡುತ್ತೆ. ಎನಿವೆ, ಸೊ ಟ್ರಿಪ್ಪು ಮಸ್ತ್ ಮಜಾ ಇರುತ್ತೆ. ಇವಾಗ ಇನ್ನೊಂದು 2-3 ದಿವಸದಲ್ಲಿ ಕಚ್ಗೆ ಹೋಗ್ತಿದ್ದೀನಿ. ಕಚ್ಚಲ್ಲಿ ಇನ್ನೂ ಫುಲ್ಲು ಸೂಪರಾಗಿರುತ್ತೆ, ಬೆಂಕಿ ಆಗಿರುತ್ತೆ. ಇವಾಗ ಹೊರಡೋಣ. ನೋಡಿ, ಪ್ರಪಂಚದಲ್ಲಿರೋ ಎಷ್ಟೊಂದು ಜನ ಈ ಥರ ಸೂರ್ಯೋದಯನೇ ನೋಡ್ತಿರಲ್ಲ ವರ್ಷಗಟ್ಟಲೆ. ಎಷ್ಟು ಜನ IT ಎಂಪ್ಲಾಯೀಸು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಮತ್ತೆ ಬಂದು ರಾತ್ರಿ ಉಂಡು ಮಲ್ಕೊಳ್ಳೋತ್ತಿಗೆ ಸರಿ ಹೋಗಿರುತ್ತೆ ಅವ್ರ ಜೀವನ. ಅವ್ರಿಗೆ ಈ ಥರದ್ದೊಂದು ಸೂರ್ಯೋದಯ ನೋಡೋಕ್ಕೆ ಟೈಮೇ ಸಿಕ್ಕಿರಲ್ಲ. ಸೊ ಇದೆಲ್ಲ ಅಂದರೆ ಚಾಯ್ಸ್, ನೀವು ಏನು ಚೂಸ್ ಮಾಡ್ತೀರೋ ಅದ್ರ ಮೇಲೆ. ಇವನ್ ನನ್ನೊಂದಿಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಯೋಗಾಭ್ಯಾಸ ಅದು ಮಾಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅವರೆಲ್ಲ ಓಕೆ, ಇದೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಇನ್ನೂ ಒಂದಿಷ್ಟು ಜನ ಪಾಪ ಸ್ಟ್ರೆಸ್ಗೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ಬೆಳಗ್ಗೆ ಹೊತ್ತು ನಿದ್ದೆ ಬರುತ್ತೆ, ಅವ್ರಿಗೆ ಸಖತ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅವರೆಲ್ಲನೂ ಈ ಥರ ಸೂರ್ಯೋದಯಗಳನ್ನ ಮಿಸ್ ಮಾಡ್ಕೊತಾರೆ. ಅವ್ರು ಬೇಜಾರು ಕಳಿಯೋದಕ್ಕೆ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡ್ತಿರ್ತಾರೆ. ಸೊ ನಿಮಗೋಸ್ಕರ ಇದನ್ನು ರೆಕಾರ್ಡ್ ಮಾಡ್ತೀನಿ. ನೋಡಿ, ಸೂಪರಾಗಿದೆ ಸನ್ರೈಸು. ಸಾಮಾನ್ಯವಾಗಿ ಗುಜರಾತ್ ರಾಜ್ಯದಲ್ಲಿ ಗ್ರಾಮೀಣ ಬೆಳಗ್ಗೆಗಳು ಹಿಂಗಿರುತ್ತೆ. ಇವರು ತಮ್ಮೆಲ್ಲ ಗಿರ್ ದನಗಳನ್ನ ಹೊಡ್ಕೊಂಡು ಮೇಯ್ಸೆಕೆಂದು ಒಯ್ತಿರ್ತಾರೆ. ಉಡ ಶೂ ಹೂ ಶೂ ಹೂ ಹೀ ಸರ್ಕಸ್ ಹೇಳಿ ಹೀ ಹೀ ಶೋ ಹೀ ಶೋ ಹೀ ಅದು ಯಾರೋ ಮೊನ್ನೆ ಕಮೆಂಟ್ ಹಾಕಿದ, ಏಯ್ ಯಾಕೋ ಗೋಮಾತೆಗೆ ಬೈತೀಯ ಅಂತ. ಲೋ ಏನ್ರೋ ನಿಮ್ಮ ಗೋಳು ಲೈ, ದನ ರೋಡಿಗೆ ಬಂದರೆ ಇಶ್ಯೂ ಅನ್ನೋದು ಬೇಡವೇನ್ರೋ. ಹೈ ಲೆವೆಲ್ ಅಂದಬೇಕು. ಅಲ್ಲ, ತೀರಾ ದನ ರೋಡಿಗೆ ಬಂದರೆ ಇಶ್ಯೂ ಅಂದೇನೆ ಏನು ಮಾಡೋಕ್ಕಪ್ಪ. ಸುಮ್ಮನೆ ಕೆಲಸ ಮಾಡಿಬಿಟ್ರು. ಈ ಆಕಳ ಎಮ್ಮೆ ಹೊಸ ಎಲ್ಲದಕ್ಕೂ ಒಂದು AC ರೂಮ್ ಕಟ್ಸ್ಬಿಟ್ಟು ಮನೆಯಲ್ಲೇ ಇಟ್ಬಿಟ್ಟು ಊಟ ಹಾಕ್ರಿ. ಓಕೆ, ಡೈಲಿ ಮೊಸರನ್ನ ಚಿತ್ರಾನ್ನ ಎಲ್ಲದೂ. ಸ್ವಲ್ಪ ತಲೆ ಯೋಚನೆ ಮಾಡ್ರು. ಏನಪ್ಪ, ನನಗಂತೂ ಇವ್ರನ್ನ ನೋಡಿಬಿಟ್ರೆ ಒಂದು ಬರೋ ನಗು ಬರುತ್ತೆ ಅತ್ಲಾಗೆ. ದನ ಅಂದರೆ ಹಂಗೆ ರೋಡಿಗೆ ಬತ್ತಿರ್ತವೆ, ಹೋಗ್ಬೇಕಾದ್ರೆ ಅಡ್ಡದಿಡ್ಡಿ ಹೋಯ್ತವೆ. ಅವಕ್ಕೇನು ತಲೆ ಇರುತ್ತಾ? ತಲೆ ಇರುತ್ತೆ ಪಾಪ, ಅವಾಗ ಅಷ್ಟೊಂದು ಮೆದುಳು ಬೆಳವಣಿಗೆ ಆಗಿಲ್ಲ. ಮುಂದೆ ಹೋಯ್ತಾ ಇದ್ದೆ, ಇಲ್ಲಿ ಯಾರೋ ಒಬ್ರು ತಾತ ಬೆಂಕಿ ಹಾಕೊಂಡು ಕೂತವ್ರೆ. ಮಾತಾಡ್ಸೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಇಲ್ಲಿಗೆ. ಓಹ್, ಭಾರತ ದೇಶದ ಧ್ವಜ ಬೇರೆ ಹಾಕೊಂಬಿಟ್ಟವ್ರೆ. दादा नमस्ते। हिंदी मतलब आप इधर सोलर रखे हैं और आप इधर क्या कर रहे हैं? हाँ, रखोबा मतलब क्या होता है? हाँ, ओके, सुपर। हाँ, चना। ಓ, ಕಡಲೆ ಹಾಕೋರಂತೆ. ರಾತ್ರಿ ಯಾವುದೋ ಪ್ರಾಣಿ ಬರುತ್ತೆ ಅಂತ ಕಾಯ್ತವ್ರೆ ಇಲ್ಲೇ. ಸೂಪರ್ ಸೂಪರ್. अच्छा चाय ठीक है, आ जाओ, सुबह की चाय।
ಇರ ಆಯ್ತಿಲ್ಲಿ. ಏ ಭೈರವ ಇಲ್ಲಿ ಬಾರ ಇಲ್ಲಿ. ಇದೆ ಗುರು ಇಷ್ಟೊಂದು ವೇಟ್ ಇದೆ. उठाना है ना और कम ये कुछ नहीं करेगा. इलोडी हाँ आसन अंदर इधर हाँ डीगे हाँ डीगे डीगे देखता हूँ इधर क्या क्या है. और ಇಲ್ಲಿ ಒಂದು ಸೋಲಾರ್ ಇದನ್ನ ಮಾಡೋರೆ ಕರೆಂಟ್ ಗಿರೆಂಟ್ ಹೊಡಿಲಿ ಅಂತ. ಇಲ್ಲಿ ನೋಡಿ ಇಲ್ಲಿ ಫುಲ್ಲು ತಂತಿ ಹಾಕೋರೆ. ಈ ತಂತಿ ಮುಟ್ಟೆ ಕರೆಂಟ್ ಹೊಡಿಯುತ್ತೆ. ತಂತಿ ಹಾಕ್ಬಿಟ್ಟು ಅಲ್ಲಿ ಸೋಲಾರ್ ಪ್ಯಾನಲ್ ಚಾರ್ಜಿಂಗು ಅಲ್ಲಿಂದ ಚಾರ್ಜ್ ಆಗಿದ್ದು ಇಲ್ಲಿ ಬಂದು ಚಾರ್ಜ್ ಆಗಿಬಿಟ್ಟು ರಾತ್ರಿ ಯಾವ್ದಾರು ಹಂದಿ ಬಂದರೆ ಅದು ಕೊಡೋದು. गोंद ಅಂದ್ರೆ ಏನು ಅರ್ಥ ಆಗಲಿ. क्या गोंद उसका मतलब क्या होता है? क्या आता है रात में? बूंद 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 हाँ सुअर. ओ हंदी. ओके ओके सुअर सुअर ताता ओ कोतला ले लो बड़ी अटके. ಇದಕ್ಕೆ कोतला इसको क्या बोलते हैं? कोतला कोतला. ಇದಕ್ಕೆ ಕೋತ್ಲಾ ಅಂತಾರೆ. कोतला ಹಾ ಗೋಣಿ ಚೀಲಕ್ಕೆ ಕೋತ್ಲಾ ಅಂತಾರೆ. हम बोलते हैं ಗೋಣಿ ಚೀಲ. ಭೈರವ ಬಾರ ಇಲ್ಲಿ. ಓ ಬೆಳಗ್ಗೆನೆ ಒಳ್ಳೆ ಟೀ. आप कितने एकड़ है? 2 एकड़. 2 एकड़. अभी चना हो गया? चना बोया है. बोया. और कितना दिन में आएगा चना? वो आएगा 3.5 महीने. 3.5 महीने में. कितना क्विंटल आता है 2 एकड़ में? किल्टन तो हमको पता नहीं मण बोलते हैं. हाँ मण कितना मण? 80-100 मण 100 मण 100 ಮಣ್. 100 ಮಣ ಬರುತ್ತಂತೆ. ಮಣ ಅಂದ್ರೆ ನಮ್ಮ ಅಪ್ಪನ ಕೇಳ್ತೀನಿ ಏನು ಅಂತ. ಒಂದು ಮಣ ಅಂದ್ರೆ ಎಷ್ಟು ಕ್ವಿಂಟಲ್ ಅಪ್ಪಾಜಿ? ಒಂದು ಮಣ ಅಂದ್ರೆ ಎಷ್ಟು ಕ್ವಿಂಟಲ್? ಹಾಂ 10 kg ಒಂದು ಮಣನಾ? ಅಷ್ಟೇನಾ? 83 ಅಂದ್ರೆ 300 ಇರಬೇಕು. ಒಂದು 2 ಎಕರೆಗೆ ಒಂದು 30 ಕ್ವಿಂಟಲ್ ಹಾಕವ ಕಡಲೆ? ಎಷ್ಟು ಬರ್ತವೆ? ಹಾಂ ಸರಿ ಆಯ್ತು. ಓ ಥ್ಯಾಂಕ್ ಯು ಭೈರವ. ಬರ್ಲಿ ಕಮ್. ಬೆಳಗ್ಗೆನೆ ಜಮೀನಲ್ಲಿ ಟೀ ಕುಡಿತೇನೆ. ಬರಲಿ ಸಿಟ್. ಆರಾಮಾಗಿ ಇಲ್ಲೇ ಕೂತ್ಕೊಂಬಂಗ್ನೆ. ಟೀ ಕುಡ್ತೀಯ? ಸ್ಟೇ. मस्त है गुरु टी मात्रा अच्छा है. ये दूध किसका? गाय का या बकरी का? गुरु ಏನೋ ಹೊಡಿತವ್ರೆ ತಾತ. ಏನಂತ ಗೊತ್ತಾಗ್ತಿಲ್ಲ ಅದು. उसको क्या बोलते हैं? उसको क्या बोलते हैं? चलम बोलते हैं. चलम चलम. उसके अंदर तंबाकू होते हैं. तंबाकू. ಅಲ್ಲಿ ನೋಡ್ರಿ ಅವ್ರದ್ದು ಚಲಮ್ ಹೆಂಗಿದೆ. ಹಾಂ ಹೊಡಿರಿ. मैं हेल्प करूं? ना इससे लगाता है ना, इससे लगा सकता है ना डायरेक्ट. नहीं मैं हेल्प करूं? मैं हेल्प करूं? नहीं ತಂಬಾಕು ಹೊಡಿತವ್ರೆ. ಇದು ನೋಡ್ರಪ್ಪ ದೇಸಿ ಜುಗಾಡ್ ಅಲ್ಲ ಇದೆ. ಇದು ಹಿಂಗೆ ಹೊಡಿಬೇಕು ಆ್ಯಕ್ಚುಲಿ. ಜನ ಇವಾಗ ಬೀಡಿ ಗಿಡಿಗೆಲ್ಲ ಬಂದ್ಬಿಟ್ಟು ಹಾಳಾಗಿ ಹೋಯ್ತವ್ರೆ. ಮೊದಲೆಲ್ಲ ಹಿಂಗೆ ಹೊಡಿತಿದ್ರಲ್ಲ, ಯಾರಿಗೂ ಕ್ಯಾನ್ಸರ್ ಬರ್ತಿರ್ಲಿಲ್ಲ. ಓ ಬಾದ್ಮೆ पानी पी. उससे क्या मिलेगा? वो फूकने से क्या मिलेगा? हाँ ಅಷ್ಟೇ. 2 ಸಲ ಹೇಳ್ದು 3 ಸಲ ಬಿಟ್ರೆ ಮುಗೀತು. ಸೂಪರ್. ಇಷ್ಟೊತ್ತವರೆಗೂ ಜಸ್ಮತ ಬಾಯ್ ಅವ್ರದ್ದು ಕಹಾನಿ ಎಲ್ಲ ಕೇಳಿದ್ವಿ. ಇವಾಗ ಇಲ್ಲಿಂದ ಹೊರಡುವಂಥ ಸಮಯ. ಬಾಯ್ ಬಾಯ್ ಮಾ, ನಮಸ್ತೆ, ಬಾಯ್. ಹೋಗೋಣ ಇಲ್ಲಿಂದ.
ಅವ್ರಿಗೆ ಹೇಳ್ದೆ ಬೈರೋ ಒಂಥರ ಒಂದು ಒಳ್ಳೆ ನಾಯಿನ ಇಟ್ಕೊಳ್ರಿ, ಅದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಅಂತ. ನಾವೀಗ ಲಿಂಬಿಡಿ ಅನ್ನೋಂಥ ನಗರವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಇದೊಂಥರ ತಾಲ್ಲೂಕಿಗಿಂತ ಸಣ್ಣ ಮಟ್ಟದ ನಗರ ಅಂತ ಹೇಳ್ಬೋದು. ಇಲ್ಲಿಂದ ನಮಗೆ ರಾಜ್ಕೋಟ್ 116 ಕಿಲೋಮೀಟ್ರ್ ಇದೆ. ನಾನು ನಾಳೆ ಬೆಳಗ್ಗೆ ರಾಜ್ಕೋಟ್ನ ರೀಚ್ ಆಗಿಬಿಟ್ಟು ಸೈಕಲೆಲ್ಲ ರಿಪೇರ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಡಬೇಕು. ಬೆಳಗ್ಗೆನ ಗುಜರಾತಲ್ಲಿ ನಗರಗಳು ಈ ರೀತಿ ಇರ್ತವೆ. ಎಲ್ಲ ಫುಲ್ಲು ಧೂಳುಮಯ, ಕ್ಲೀನ್ ಅಂತೂ ಕೇಳಂಗೆ ಇಲ್ಲ. ಒಂಥರ ಮಿನಿ ಬಿಹಾರ್ ಉತ್ತರ ಪ್ರದೇಶ ನೋಡ್ದಂಗೆ ಆಗುತ್ತೆ. ಅಂದರೆ ನಮಗೆಲ್ಲ ಟಿ ವಿನಲ್ಲಿ ಹೇಳಿದ್ರಲ್ಲ ಗುಜರಾತ್ ಅಂದರೆ ಒಂದು ಮಾಡೆಲ್ ಸ್ಟೇಟು, ಅಲ್ಲಿ ಫುಲ್ ಎಲ್ಲ ಬೆಂಕಿ ಚಿತ್ರಾನ್ನ ಥರ ಇದೆ ಅಂತ. ಅದೆಲ್ಲ ಸುಳ್ಳು. ಇದೆಲ್ಲ ಇನ್ನೂ ನಮ್ಮ ರಾಜ್ಯಗಳಿಗಿಂತ ಹಿಂದೆ ಇದೆ ಎಲ್ಲ ವಿಚಾರದಲ್ಲೂ. ಸ್ವಚ್ಛತೆ ವಿಚಾರದಲ್ಲಾಗಲಿ, ಬೇರೆ ಜನರ ಜೊತೆ ಬೆರೆಯೋ ವಿಚಾರದಲ್ಲಾಗಲಿ, ಎಲ್ಲ ವಿಚಾರದಲ್ಲೂ ನಮಗಿಂತ ಹಿಂದೆ ಇದೆ. ವಿಶೇಷವಾಗಿ ಕರ್ನಾಟಕಕ್ಕಿಂತ ನಮ್ಮಲ್ಲಿ ತುಂಬ ನಗರಗಳು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲೋದ್ರೂ ಫಸ್ಟು ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ. ಕನಿಷ್ಠ ನಾವು ತುಂಬ ಕಡೆ ಕೇಳಲ್ಲ, ನಮ್ಮಲ್ಲೂ ಕೇಳ್ತಾರೆ, ತುಂಬ ಕಡೆ ಕೇಳಲ್ಲ. ಅದೊಂದು ಒಳ್ಳೆ ಅಭ್ಯಾಸ. ಎಷ್ಟು ಇರಿಟೇಷನ್ ಆಗುತ್ತೆ ನನಗೆ ಯಾರು ನನ್ನ ಜಾತಿ ಕೇಳಿದ್ರೆ. ಏನು ನನ್ನ ಮಕ್ಕಳಪ್ಪ ಇನ್ನೂ ಪುರಾತನ ಕಾಲದಲ್ಲಿ ಬದುಕ್ತವ್ರೆ ಅನಿಸುತ್ತೆ. ನಾನು ಸ್ವಲ್ಪ ಒಳಗಡೆ ಬಂದೆ, ಸಿಟಿ ಒಳಗಡೆ, ಮೇನ್ ರೋಡಲ್ಲಿ ಹೋಗಲಿಲ್ಲ. ಇಲ್ಲಿ ಒಂದು ಜೈನ್ ಟೆಂಪಲ್ ಇದೆ, ನೋಡ್ತಾ ಇರ್ಬೋದು ಮುಂದೆ. ಸಖತ್ತಾಗಿ ಕಟ್ಟೋರೆ ಮಾರ್ಬಲಲ್ಲಿ. ಅಣ್ಣ ಮುಂದೆ ನೋಡ್ಕೊಂಬೋಣ, ಒಕ್ಕರ್ ನಾಮೇಲೆ ನೋಡಂತೆ. ಶೂ भैया आप लोग सुबह नाश्ते में क्या खाते हैं? नाश्ते में तो घर का ही होता है भाई। आपको कहाँ नाश्ता करना है? क्या क्या मिलेगा इधर? आपको क्या खाना है वही मैं आपको दिखाता हूँ। मेरे को पुलाव चित्रान्ना क्या वो नहीं मिलेगा, हमारा उधर मिलता है, इधर क्या मिलेगा? नहीं पुलाव नॉन वेज नहीं है, पुलाव वेज है। हाँ हाँ नहीं मिलता वो शाम को मिलता है। पुलाव तो खाना हो तो आप हाईवे चले जाओ। नहीं अभी किधर अच्छा क्या मिलेगा खाने के लिए? अभी नाश्ता में तो थेपला चाय वैसे ही मिलता है। हाँ किधर अच्छा मिलेगा? वो हाईवे चले जाओ। हाईवे नहीं, सिटी के अंदर खाना है, यहाँ में तो कोई आपको नहीं मिलेगा। नहीं मिलेगा। ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇಲ್ಲೊಂದು ಹೋಟ್ಲಿಗೆ ಬಂದಿನಿ ತಿಂಡಿ ತಿನ್ನೋಣ ಅಂತ. ये कितने में आ जाएगा? 50 रुपये का 100 ग्राम। 50 रुपये का 100 ग्राम, 50 रुपये 100 ग्राम अंदर। 20 का 100 ग्राम। 20 का 20 का देना बस। और ये भी 20 का देना, नहीं 10 का देना। पहले खाता हूँ, अच्छा लगा तो बाद में खाता हूँ. ಇದನ್ನು ಕಮಾಂಡ್ ಅಂತ ಕರೀತಾರಂತೆ. 3 ಪೀಸಿಗೆ 20 ರೂಪಾಯಿ ಗುರು. ಫುಲ್ ಕಾಸ್ಟ್ಲಿ ಬೆಳಗ್ಗೆ ತಿಂಡಿ. ಮಧ್ಯಾಹ್ನ ಊಟ ಮಾತ್ರ ಫುಲ್ ಕಡಿಮೆ ರೇಟಿಗೆ ಸಿಗುತ್ತೆ. ಇದೊಂಥರ ಇಡ್ಲಿ ಥರ ಕಾಣಿಸಿದೆ ನೋಡೋಕ್ಕೆ. ಇದು ಇಸ್ಕಾ ನಾಮ್ ಕ್ಯಾ ಹೋತಾ ಹೈ? ಖಾಂಡ್ವಿ. ಇದ್ರ ಹೆಸರು ಖಾಂಡ್ವಿ ಅಂತ. ಇದು ಫುಲ್ಲು ಮಸಾಲೆ ಗಿಸಾಲ ಹೊಡೆದವ್ರೆ ಮೇಲೆ, ಜೀರಿಗೆ ಹಾಕಿ. ಎಲ್ಲನೂ ಕಡಲೆ ಹಿಟ್ಟಲ್ಲೇ ಮಾಡ್ತಾರೆ ಇಲ್ಲಿ. ಜಾಸ್ತಿ ಕಡಲೆ ಹಿಟ್ಟಿಂದ ತಿಂತಾರೆ ಇವರು. ಐಸೆ ಕಣ ಕೂತ್ಕೊಳ್ಳೋಕ್ಕಲ್ಲ. ಓ ಈಗ ಇದೆ. ಓ ಸೊ ಇದು ಇವರು ಎಣ್ಣೆಲಿ ಮಾಡಿರ್ತಾರೆ. ಇದನ್ನ ಅವರು ಪಾಪಡ್ ಅಂತನೋ ಕರೀತಾರಂತೆ. ಅರ್ಧ ಕೆಜಿ ಎಣ್ಣೆ ಇತ್ತು. ಓ ಖಮ್ಮಣ್ ಗೆ ಲಿಯೆ ಓಕೆ. ಸೊ ಇದು ಖಮ್ಮಣ್ ಜೊತೆ ಹಿಂಗೆ ತಿನ್ನೋದು. ನೋಡೋಣ ಹೆಂಗಿರುತ್ತೆ ಅಂತ. ಚೆನ್ನಾಗಿದೆ, ಪರವಾಗಿಲ್ಲ. ಲಾಸ್ಟ್ ಟೈಮ್ಗಿನ ಚೆನ್ನಾಗಿದೆ. 4 ವರ್ಷದಿಂದ ಬಂದಾಗ ತಿಂದಿದ್ದೆ, ಅವಾಗಿನ ಇವಾಗ ಚೆನ್ನಾಗಿ ಟೇಸ್ಟ್ ಸಿಗ್ತಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ನಾಯಿಗಳು ಟಮ್ಟೆಂಟ್ ತಿಂತಾವೆ ಅಂತ. ದನ ಟಮ್ಟೆಂಟ್ ತಿನ್ನೋದಕ್ಕೆ ನಾಯಿ ತಿನ್ನೋದು ತೋರಿಸ್ತಿಂತಡ್ರಿ. ಅಲ್ಲೋಡ್ರಿ ಹೆಂಗೆ ಊಟಾಗತ್ತೈತೆ ನಾಯಿ ಟಮ್ಟೆಂಟ್ನ. ಬಿರಿಯಾನಿ ತಿನ್ನಂಗೆ ತಿನ್ನಕತ್ತೈತೆ ಅದು.
ಸೊ ಇದು ಯಾವ್ದು ಗುರು ದನ ಏಯ್ ಹೋಗತ್ ತಗೈ ಹೇಯ್ ಗೌರಿ ನಾಯಿ ದನಗಳಿಗೆ ಕಾಂಪಿಟೇಷನ್ ಕೊಡ್ತೈತೆ ತಿನ್ನು हाय रुको 1 मिनट क्या नाम है तेरा प्रतीक ये आपका छोटा भाई किधर लेके घूम रहे हैं उनको मर गई कि मेडिकल ले गया हिंदी नहीं आते गुजराती ಪ್ರತೀಕ್ ಅವನ ಹೆಸರು ಪ್ರತೀಕ್ ಅಂತೆ ನೋಡ್ತಾ ಇರ್ಬೋದು ಇವತ್ತಿಗೂ ಅಣ್ಣ ತಮ್ಮನ ಬಾಂಧವ್ಯ ಹೆಂಗಿದೆ ಅಂತ ಒದ್ಕೊಂಡು ಹೋಗ್ತಾನೆ ಹಾಗೆ ಹೋಗ್ತಾ ಇದ್ವಿ ರಾಜ್ಕೋಟ್ ಕಡೆ ಸ್ವಲ್ಪ ಅಂದರೆ ನನ್ನ ಸೈಕಲ್ ಎಲ್ಲ ರಿಪೇರಿ ಮಾಡಿಸ್ಬೇಕು ಸೈಕಲ್ ಸ್ವಲ್ಪ ಹಾಳಾಗಿದೆ ಕಡ್ಡಿಗಳೆಲ್ಲ ಕಟ್ಟಾಗಿದೆ ಒಂದಿಷ್ಟು ಆಮೇಲೆ ನಾವು ಹಾಗೆ ಹೋಗ್ಬೇಕು ಸುರೇಂದ್ರ ನಗರ್ ಮೇಲೆ ಇವಾಗ ಸ್ವಲ್ಪ ಈ ಕಡೆ ಟರ್ನ್ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ನಂಗೊಂದು ಸೈಕಲ್ ಶಾಪ್ ಪರಿಚಯ ಇದೆ ಅವ್ರು ಸ್ವಲ್ಪ ಸೈಕಲ್ ಸರಿ ಮಾಡಿಕೊಡ್ತಾರೆ ಹಿಂಗೆ ಬಂದ್ವಿ ಇಲ್ಲಿ ಅನ್ನ ಸಿಗುತ್ತೆ ಅಂತ ಕೇಳಿದೆ ಭೈರವಂಗೆ ಊಟ ಹಾಕೋಕ್ಕೆ ಇವ್ರು ಹೇಳಿದ್ರು ತಡ್ರಿ ಮಾಡಿಕೊಡ್ತೀನಿ ಅಂತ ಅದಕ್ಕೆ ಇಲ್ಲೇ ಕಾಯ್ತಿದ್ದೀವಿ ಭೈರವ ಅಲ್ಲಿ ಮೀಟಿಂಗ್ ನಡೀತಿದೆ ಬೇರೆ ಬೇರೆ ನಾಯಿಗಳದ್ದು ಅದಕ್ಕೆ ಕಾಯ್ತಾರೆ ನನಗೆ ಅಂದರೆ ಚಾನ್ಸ್ ಸಿಗುತ್ತಾ ಅಂತ ನನಗೆ ಬಿಡ್ತಾಯಿಲ್ಲ ನಾನು ಅವ್ರು ಇದನ್ನು ತಂದುಕೊಟ್ರು ಇದನ್ನು ತಿನ್ನಿಸಿ ನಾಯಿಗೆ ಅಂತ ತಿನ್ನಲ್ಲ ಏಕೆ ಸ್ವೀಟ್ ಹೇಗೆ दाल बाटी ಅಂದರೆ ये गेहूँ से बनाया ಇದನ್ನ ಹಾಂ ಗೋಧಿ ನುಚ್ಚಲ್ಲಿ ಮಾಡೋರು ಅಂತ ಹಾಂ ಗೋಧಿ ನುಚ್ಚು ಮತ್ತು ಗೋಧಿ ಹಿಟ್ಟು ಹಾಕ್ಬಿಟ್ಟು ಮಾಡೋರು ಓನೇಗ ಈಗ ಅನ್ನಾಗವ್ರಿಗೂ ಇದನ್ನು ತಿನ್ನಿಸಿ ಅಂತ ಹೇಳಿದ್ರು ಇಲ್ಲ ಬೇಡ ಅಂತ ಹೇಳಿದೆ ನಾನು ಅವ್ನು ತಿನ್ನಲ್ಲ ಅದನ್ನೆಲ್ಲ किधर है वीडियो उतारा हाँ वीडियो उतारा તમારો વિડિયો સર્જાય हाँ તમારા वीडियो ના ભૈરવા દિન બાપ તમારો બાંગ કરો हाँ बांग હા બાંગ કરો ಈಗ ಅವರು ಸೇರ್ತವ್ರೆ ನೋಡೋಣ ಅವ್ರು ಹೆಂಗೆ ಸೇರ್ತಾರೆ ಅದರೊಳಗೆ ಏನಿರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ತಂಬಾಕು ಫುಲ್ ಕರ್ರಗಿದೆ ಅದನ್ನು ಚೆನ್ನಾಗಿ ಉಜ್ಬಿಟ್ಟು ಇದ್ರೊಳಗೆ ತುಂಬಿಬಿಟ್ಟು ಬೆಂಕಿ ಹಚ್ಬಿಟ್ಟು ಬಸ್ ಅಂತ ಹೇಳ್ತಾರೆ વિડિયો તમે લે તો ભાઈ એ ભરવાડ માટે જ હોય જાય છે ફોકસ બે પ્યાક મારના ಹಾಕಿದ್ರ ಅದುಮ್ತಾರೆ ನೋಡ್ರಿ ಹಾಕಿ ಅದುಂಬಿಟ್ಟು ಮಿಕ್ಕಿ ತಂಬಾಕು ವಾಪಸ್ ಹಾಕೋತಾರೆ ಚೀಲದಲ್ಲಿ ಇದು ಇವ್ರದ್ದು ತಂಬಾಕು ಹಾಕೊಳ್ಳೋ ಚೀಲ ಕೊಡಲ್ಲ ಅವರು ಕಸ್ಕೊತವ್ರೆ ಅದಕ್ಕೆ ಬಟ್ಟೆ ಸುತ್ತಬಿಟ್ಟು ಬೆಂಕಿ ಹಚ್ಚಿಬಿಡ್ತಾರೆ ನೋಡ್ರಿ ಈಗ ಅವ್ರ ಮೀಸೆ ಸಾಕತ್ತಾಗಿದೆ ಅಯ್ಯೋ ಹೆಲ್ಪ್ ಕರು તોય સાચું ಹಚ್ಚಿದ್ರ ಸಾಕತ್ತ ಹೊಡಿತಾವ್ರೆ લગાવ તું ನೀ આવો પકડો ಹಾಂ ಪಕಡು જો હાથમાં થઈ પૈસા બધું લઈને જઈશું ના ನಾವು ಒಂದು ತಲೆ ಹಿಡಿತು ಗುರು ನೈ ಇದರ್ ಫುಲ್ ತಲೆ ಎಲ್ಲ ಹಿಡ್ದೋಯ್ತು ನನಗೆ ಅಜ್ಜ ಹೆಂಗೆ ಹೊಡಿತಾರಪ್ಪ ಕೈಯೆಲ್ಲ ಶೇಕ್ ಆಗ್ತೀಯ ನನಗೆ ಆಮೇಲೆ ಇವ್ರದ್ದು ಇನ್ನೊಂದು ಏನಂದರೆ ಇವರು ಹಸುಗಳನ್ನೆಲ್ಲ ಕಾಯ್ತಾರೆ ನಂಗೆ ನಿಜ ಮಾತಾಡೋಕೆ ಆಗ್ತಿಲ್ಲ ಕೈಯೆಲ್ಲ ಶೇಕ್ ಆಗ್ತಿದೆ ಇವರು ಹಸುಗಳನ್ನೆಲ್ಲ ಕಾಯ್ತಾರೆ ಅದಕ್ಕೆ ಇಲ್ಲಿ ಶಿವಲಿಂಗ ಹಾಕೊಂಡವ್ರು ನೋಡ್ರಿ ಹಾಂ ಇವರು ಹಾಲು ಕರೀತಾರಲ್ವ ಹಿಂಗೆ ಆ ಹಾಲು ಕರೆದಾಗ ಇದಕ್ಕೆ ಫಸ್ಟ್ ಅಭಿಷೇಕ ಅಂದರೆ ಪ್ರಪಂಚದಲ್ಲಿ ಇದೊಂದೇ ಕಮ್ಯುನಿಟಿ ಅಂದರೆ ಪ್ರಪಂಚದಲ್ಲ ಭಾರತದಲ್ಲಿ ಇದೊಂದೇ ಕಮ್ಯುನಿಟಿ ಅವರು ದೇವ್ರಿಗೆ ಅವರು ಹಾಲನ್ನು ಡೈರೆಕ್ಟಾಗಿ ನೈವೇದ್ಯ ಮಾಡೋದು ಇವರನ್ನೇ ಇಲ್ಲಿ ಹಿಂಗೆ ಹಾಲು ಕರೀತಾ ಇರ್ತಾರಲ್ವ ಫಸ್ಟು ಅದನ್ನ ಇಲ್ಲಿಗೆ ಹಾಕ್ತಾರೆ ಅಭಿಷೇಕದ ಥರ ತಮ್ಮಾರ ನಾವು ನಮ್ मक्का भाई ये
ನೋಡ್ರಿ ಇವ್ರು ಕಿವಿನಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಹಾಕೊಂಡವ್ರೆ. ಓ ಮೇರೆ ಕೋ ಲಗಾನೆ ಕಿಧರ್ ಲಗಾತೆ ಹಾಂ ನಾ ಕರ್ತೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಹಾಕೊಂಡವ್ರು ಕಿವಿಗೆ ಅಂತ. ಸೂಪರ್ ಕರ್ಗರು ಅವರೆಲ್ಲ ಸೇರಿದ್ಮೇಲೆ ಅದನ್ನು ಕಡ್ಡಿನಲ್ಲಿ ಈ ಥರ ಹೊರಗೆ ಬಿಸಾಕ್ಸ್ತಾರೆ ಅಷ್ಟೇ. ಅದು ಯಾವಾಗಲೂ ಅವ್ರ ಜೊತೆಗಿರುತ್ತೆ. ಇವ್ರ ಹೆಸರು ಮಕ್ಕಾಬಾಯಿ ಅಂತ. ಇವ್ರು ನಿಮಗೆ ಗುಜರಾತಿಗೆ ಬಂದರೆ ಸಿಗ್ತಾರೆ. ನಾವು ಇವಾಗ ರಾಜ್ಕೋಟಿಗೆ ಬಂದಿದ್ದೀವಿ. ರಾಜ್ಕೋಟಿನ 3 ಕಿಲೋಮೀಟ್ರ್ ಹೋಗ್ಬೇಕು ಒಳಗೆ. ಇಲ್ಲೊಂದು ಸೈಕಲ್ ರಿಪೇರಿ ಮಾಡಿಸ್ಬೇಕಿದೆ. ಸೈಕಲ್ ರಿಪೇರಿ, ಆಮೇಲೆ ಭೈರವನ್ಗೆ ಊಟ ಎಲ್ಲ ತೊಗೋಬೇಕು. ಅಂದರೆ ಭೈರವನ್ಗೆ ನಾವು ಡ್ರೈ ಫ್ರೂಟ್ ತೊಗೋಬೇಕು. ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹಂಗೋ ಹಂಗೆ ನೋಡ್ರಪ್ಪ ಇದು. ಅಂದರೆ ಅತಿ ಜಾಸ್ತಿನೂ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ, ಕಡಿಮೆನೂ ಇಲ್ಲ. ಇದೊಂಥರ ಸೌರಾಷ್ಟ್ರದಲ್ಲೇ ಒಂಥರ ವಿಶೇಷ ಇದು. ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾಗಳಿದೆ, ಚಿಕ್ಕ ಪುಟ್ಟ ಬಿಸ್ನೆಸ್ಗಳಿರುತ್ತೆ. ಇಲ್ಲೊಂದು 2-3 ಥರ ಇಂಜಿನ್ಗಳನ್ನೆಲ್ಲ ತಯಾರು ಮಾಡ್ತಾರೆ. ಇಲ್ಲಿ ಲೋಕಲ್ ಡೀಸೆಲ್ ಇಂಜಿನ್ ತಯಾರು ಮಾಡ್ತಾರೆ. ರೋಡ್ಗಳೆಲ್ಲ ಹುಬ್ಬಳ್ಳಿ ರೋಡ್ಗಳಿದ್ದಂಗೆ ಇವೆ. ನಾವು ಇವಾಗ ಸೈಕಲ್ ಝೋನ್ ಅಂತಿದೆ ರಾಜ್ಕೋಟಲ್ಲಿ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ್ಲೂ ಇಲ್ಲೇ ಸರ್ವಿಸ್ ಮಾಡಿಸಿದೆ, ಇವಾಗ್ಲೂ ಇಲ್ಲೇ ಸರ್ವಿಸ್ ಮಾಡ್ಸೋಕೆ ಕೊಟ್ಟಿದ್ದೀನಿ. ನಂದು 2 ಸ್ಪೋಕ್ಸ್ ಕಟ್ಟಾಗಿದೆ. ಅವ್ರಿಗೆ ಹಿಂದ್ಗಡೆ ಗಾಲಿನಲ್ಲಿ ಸ್ವಲ್ಪ ಅದು ಪ್ರಾಬ್ಲಮ್ ಮೊದಲಿಂದನೂ ಇದೆ. ಅಂದರೆ ಯಾಕೆ ಹಂಗಾಗುತ್ತೆ ಅಂದರೆ ನಂದು ವೆಯ್ಟ್ ಜಾಸ್ತಿ ಬೀಳುತ್ತಲ್ವ, ಅದಕ್ಕೆ ಬೇಗ ಬೇಗ ಕಡ್ಡಿಗಳೆಲ್ಲ ಕಟ್ಟಾಗ್ತಿರುತ್ತೆ. ಇವಾಗ ಅವ್ರು 2 ಕಡ್ಡಿ ಚೇಂಜ್ ಮಾಡಿ ಟಯರು ಕಟ್ಟಾಗಿ ಹೋಗಿದೆ ನಂದು. ಎಲ್ಲಿ ಬಿಚ್ಚಾಯ್ತಿದೆ ಟಯರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗುಜರಾತಲ್ಲಿ ರೋಡ್ಗಳು ಸ್ವಲ್ಪನೂ ಸರಿ ಇಲ್ಲ. ಈ ರೋಡಲ್ಲೆಲ್ಲ ಗಾಜು ಎಲ್ಲಿ ಬೇಕೋ ಅಲ್ಲಿ ಬಿದ್ದವೆ. ಆ ಗಾಜು ಬಿದ್ದಿರೋದಕ್ಕೆ ಇಲ್ಲಿ ನೋಡ್ರಿ ಇದು ಕಟ್ಟಾಗಿದೆ. ಮುಂದ್ಗಡೆ ಟಯರ್ನೂ ಹಿಂಗೆ ಕಟ್ಟಾಗಿದೆ. 2 ಟಯರ್ ಚೇಂಜ್ ಮಾಡಿಸ್ಬೇಕು ಇವಾಗ. ಯಾಕಂದರೆ ಕಚ್ಚಲ್ಲಿ ಏನೂ ಸಿಗೋಲ್ಲ ಅಲ್ಲಿ. ಸೈಕಲ್ ಶಾಪ್ ಸಿಗೋದೇ ಹೆಚ್ಚು, ಹಂಗಾಗಿ ಇಲ್ಲೇ ಎಲ್ಲ ಚೇಂಜ್ ಮಾಡಿಸ್ಬೇಕು. ನಾನು ಫಸ್ಟ್ ಟೈಮು ಮ್ಯಾಕ್ಸಿಸ್ ಟೈರ್ನ ಹಾಕ್ಸ್ತಿರೋದು. ಇಲ್ಲಿವರೆಗೂ ನಾನು ಯಾವಾಗಲೂ ಮ್ಯಾಕ್ಸಿಸ್ ಟೈರ್ ಹಾಕ್ಸಿಲ್ಲ. ಅದೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡು, ಅವ್ರದ್ದೆಲ್ಲ ಸಖತ್ತಾಗಿರುತ್ತೆ ಕ್ವಾಲಿಟಿ ಎಲ್ಲ. ಇದು ಗ್ರಾವೆಲ್ ಬೈಕಿಗೆ ಅಂತಲೇ ಮಾಡಿದ್ದಾರೆ ಈ ಟೈರ್ಗಳನ್ನ, ಓವರ್ ಡ್ರೈವ್ ಎಕ್ಸೆಲ್ ಅಂತ. ಸೊ ಇದು 35 mm ಇರುತ್ತೆ ಅಗಲ, ಮತ್ತು 700cc ಸೈಜು. ಟೈರೆಲ್ಲ ಫುಲ್ ಸ್ಮೂತ್ ಇರುತ್ತೆ, ಸಖತ್ ಮಸ್ತಾಗಿ ಓಡುತ್ತೆ ಈ ಟೈರ್ಗಳೆಲ್ಲ. 2-3 महीने तक 2-3 महीने तक बाद में चलता है. ठीक है बाय सबको. ठीक है भाई. ರಾಜ್ಕೋಟಲ್ಲ ಬಣ್ಣ ಸಿಕ್ಕವನೆ. ಹಾಯ್. ಸೊ ಅವನು ಇಲ್ಲಿ ಏನೋ ಫೇಮಸ್ ಆಗಿದೆಯಂತೆ, ಕಚೋರಿ ಮತ್ತು ಸಮೋಸ, ಅದನ್ನು ತಿನ್ನೋ ಕರ್ಕೊಂಡು ಹೋಗ್ತಾವನೆ. ಓಕೆ ಶೋರ್, ಗಾಟ್ ಇಟ್. ಸ್ಟೇ ಓಕೆ. ಇಲ್ಲಿ ಒಂದು ಹೋಟ್ಲಿದೆ, ಹೋಟ್ಲ್ ಹೆಸರೇನು ಶ್ರೀಹರಿ ಅಂತ. ಓ ಥ್ಯಾಂಕ್ ಯು ಮ್ಯಾನ್. ಸೊ ಇದು ಖಾರದ್ದು ಹಣ್ಣನ್ನು ಸೀದು, ಈ ಕಡೆ ಎಲ್ಲ ಜಾಸ್ತಿ ಸೀ ತಿಂತಾರೆ. ಸೊ ವಾಟ್ಸ್ ಯುವರ್ ನೇಮ್? My name is Meet. ಮೀನ್? Meeta. ಮೀತಾ. Meeta. ಓ ವಾಟ್ ಇಸ್ ದ ಮೀನಿಂಗ್ ಆಫ್ ಮೀತಾ? It's like a good fella or a friend. ಓಕೆ ಮಿತ್ರ, ಲೈಕ್ ಮಿತ್ರ. Yeah, Mitra. ಓಕೆ. ಅಣ್ಣನ ಹೆಸರು ಮೀತ ಅಂತೆ. ಅಣ್ಣ ಒಂದು ಕಚೋರಿ ಏನೋ ಫೇಮಸ್ ಅಂತ ತಿನ್ನೋ ಕರ್ಕೊಂಬಂದಿದ್ರು. ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಗುಜರಾತ್ ಫಸ್ಟ್ ಟೈಮ್ ಸ್ವಲ್ಪ ಖಾರ ತಿಂತಾ ಇದ್ದೀನಿ. ಇದು ಖಾರನೇ ಸಿಗೋಲ್ಲ. How's the taste? First time I'm eating something spicy in Gujarat. Spicy in Gujarat. Mostly Gujarat is famous for spicy things only. Gujarat is famous for sweet, I think. Yeah, sweet, but the people like more spicy one. From now here, where you will go? Kutch. Kutch side. What is doing? Shongyo Gaga. डॉग का नाम क्या है? What's name of dog?
ಭೈರವ ಭೈರವ साउथ ಈಗ એવું सर नमस्ते सर मेरा नाम सुदर्शन मैं आया कर्नाटका से अभी मैं कच्छ जा रहा है अभी मेरे पास टेंट है आज रात इधर सो सकते हैं और वो तो उसको पूरा ट्रेनिंग दिया हुआ है वो किसी हाँ ठीक है थैंक्स